ಗಂಗಾವತಿಯ ಇಸ್ಲಾಂಪುರ ಬಡಾವಣೆಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯುನಿಸೆಫ್ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿರುವ ವಿಜ್ಞಾನ ಫ್ಲೆಕ್ಸ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದ 24 ಚಿತ್ರಗಳನ್ನು ಒಂದೇ ಫ್ಲೆಕ್ಸ್ನಲ್ಲಿ ಮುದ್ರಿಸಿ ಯುನಿಸೆಫ್ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡುತ್ತಿದ್ದು, ಗಂಗಾವತಿಯ ಇಸ್ಲಾಂಪುರ ಬಡಾವಣೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಈ ವೇಳೆ ಶಿಕ್ಷಕ ರಾಜಶೇಖರ ರೆಡ್ಡಿ ಅವರು ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯು ಸಮೀಪಿಸಿದ್ದು, ವಿದ್ಯಾರ್ಥಿಗಳು ಚಿತ್ರಗಳನ್ನು ಸ್ಮರಣೆಯಲ್ಲಿರಿಸಿಕೊಂಡು ಪರೀಕ್ಷೆಯಲ್ಲಿ ಚಿತ್ರಿಸಲು ಫ್ಲೆಕ್ಸ್ ಅನುಕೂಲವಾಗಲಿದೆ ಎಂದರು. ಯಾಕಂದರೆ ಇದು ಪರೀಕ್ಷೆಗೆ ಹತ್ತಿರವಾಗಿರೋದ್ರಿಂದ ಈಗಾಗಲೇ ಶಾಲೆಗಳಲ್ಲೆಲ್ಲ ವಿಜ್ಞಾನ ಶಿಕ್ಷಕರು ಈ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಂಭವನೀಯ ಚಿತ್ರಗಳ ಬಗ್ಗೆ ನಿಮಗೆಲ್ಲ ಹೇಳಿರ್ತಾರೆ. ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲವಾಗಿದ್ದು ಯಾಕೆ ಅಂದರೆ ಎಲ್ಲ ಚಿತ್ರಗಳು ಒಂದೇ ಚಾರ್ಟಲ್ಲಿ ಇವನ್ನ ಮಾಡಿರೋದ್ರಿಂದ ದಿನಾಲೂ ಅವುಗಳನ್ನು ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಸುಲಭವಾಗಿ ಆ ಚಿತ್ರಗಳನ್ನು ಬಿಡಿಸೋದ್ರ ಜೊತೆಗೆ ಭಾಗಗಳನ್ನು ಸುಲಭವಾಗಿ ನಾವು ಬರೀಬೋದು. ಅದು ಬಹಳ ಪ್ರಮುಖವಾದದ್ದು. ನಿರಂತರವಾಗಿ ನಾವು ಈ 24 ಚಿತ್ರಗಳನ್ನು ಹೊಂದಿರುವಂಥದ್ದು. ಅದರಲ್ಲಿ 24 ಚಿತ್ರ ನೋಡಬೇಕಂದ್ರೆ ಪಠ್ಯಪುಸ್ತಕವನ್ನು ನಾವು ಒಂದೊಂದು ಚಿತ್ರಕ್ಕೆ ಪೇಜ್ಗಳನ್ನು ನಾವು ತೆಗೆದುಬಿಟ್ಟು ನೋಡಬೇಕಂತ ಟೈಮ್ ತಗೊಳುತ್ತೆ. ಆದರೆ ಈ ಚಾರ್ಟ್ ನಿಮಗೆ ಕ್ಲಾಸ್ ರೂಮಲ್ಲಿ ಇದ್ಬಿಟ್ರೆ ವರ್ಷ ಪೂರ್ತಿ ನೀವು ಎಷ್ಟು ಬಾರಿ ನೋಡ್ತಿರೋ ಅದು ನಿಮಗೆ ಅದು ಅನುಕೂಲಕರವಾದಂಥ ಒಂದು ಫ್ಲೆಕ್ಸ್ ಆಗಿದೆ. ಈ ಮಧ್ಯೆ ಫ್ಲೆಕ್ಸ್ ಹಾಗೂ ಚಾರ್ಟ್ಗಳನ್ನು ಹೊರತರಲು ಶ್ರಮಿಸಿದ ಇಸ್ಲಾಂಪುರ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಸಿದ್ದಲಿಂಗೇಶ ಪೂಲಭಾವಿ ಹಾಗೂ ಮುಖ್ಯ ಶಿಕ್ಷಕ ಚಂದ್ರಶೇಖರ ಅವರನ್ನು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಶಿಕ್ಷಕ ಸಿದ್ದಲಿಂಗೇಶ ಪೂಲಭಾವಿ ಅವರು ಮಾತನಾಡಿ, ಶಾಸಕರಾದ ಇಕ್ಬಾಲ್ ಅನ್ಸಾರಿಯವರು 2 ಲಕ್ಷ ರು ಅನುದಾನ ನೀಡಿದ್ದು, ಈಗಾಗಲೇ ತಾಲೂಕಿನ 50 ಪ್ರೌಢಶಾಲೆಗಳಿಗೆ ಗಣಿತ ವಿಷಯದ ಫ್ಲೆಕ್ಸ್ಗಳನ್ನು ನೀಡಲಾಗಿದೆ. ಪ್ರಸ್ತುತ ಯುನಿಸೆಫ್ ವತಿಯಿಂದ ವಿಜ್ಞಾನದ ಚಾರ್ಟ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದ್ದು, ಪ್ರತಿ ಶಾಲೆಗೂ ಒದಗಿಸಲಾಗುವುದು ಎಂದರು. ಈ ರೀತಿಯ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ರಾಯಚೂರಿನಲ್ಲಿ ಈ ರೀತಿಯ ಫ್ಲೆಕ್ಸ್ಗಳನ್ನು ವಿತರಣೆ ಮಾಡಿದ್ದಾರೆ. ನಮ್ಮ ಇಲ್ಲಿ ಕೆಲಸ ಮಾಡಿದಂಥ ಈಚೆ ಕೆಲಸ ಮಾಡಿದಂಥ ಪಾಟೀಲ್ರು, ಬಸವರಾಜ್ ಪಾಟೀಲ್ ಇದ್ದಾರಲ್ಲ, ಅವರು ಅಲ್ಲಿ ವಿಜ್ಞಾನ ಶಿಕ್ಷಕ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀರೇಂದ್ರ ಪಾಟೀಲ್ ಅವ್ರ ಕೆಲಸ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಏನೇನು ನಿಮ್ಮ ಊರಿನ ಏನಾದರೂ ನಿಮ್ಮ ಜಿಲ್ಲೆಯಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ರಿ, ಹೇಗೆ SLC ಇಂಪ್ರೂವ್ಮೆಂಟ್ ಬಗ್ಗೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ, ಏನೇನು ಚಿಂತನೆ ಮಾಡಿದಾಗ ಇಲ್ಲ ನಾವು ಫ್ಲೆಕ್ಸ್ಗಳನ್ನ ಮಾಡಿಸಿದ್ವಿ ಅಂಥೇಳಿ ಹೇಳಿದ್ರು ಅವರು. ಅದಾದ ನಾವು ನಮ್ಮ ಶಾಲೆಯಲ್ಲಿ ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರು ಏನು ಕೊಟ್ಟಂತಹ ಈ ಒಂದು ಗಣಿತ ಚಾರ್ಟ್ಗಳನ್ನ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ವಿ. ಅವ್ರಿಗೂ ಭಾಳ ಖುಷಿ ಆಯಿತು. ನಾವು ಸಹಿತ ನಮ್ಮ MLA ಜೊತೆಗೆ ಇದನ್ನು ಮಾಡಿಕೊಂಡು ಅವರು ನಮ್ಮ MLA ಏನು ಕೊಟ್ಟಿದ್ದಾರಲ್ಲ, ಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರು 2 ಲಕ್ಷ ಅನುದಾನ ಕೊಟ್ಟು ಗಣಿತ ಎಲ್ಲ ಶಾಲೆಗಳು ಸುಮಾರು 50 ಶಾಲೆಗಳಿಗೆ ಗಣಿತ ಫ್ಲೆಕ್ಸ್ಗಳನ್ನು ಕೊಡಿಸಿದಾರಲ್ಲ, ಅದೇ ರೀತಿ ನಾವು ಸಹಿತ ನಮ್ಮ MLAಗಳು ಹೇಳಿ ಇದನ್ನು ಸಹಿತ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನಮ್ಗೆ ವಿಶೇಷವಾಗಿ ಬಂದಿದ್ದು, ನಾನು ನಮ್ಮ ಶಾಲೆಯಲ್ಲಿ ವಿಜ್ಞಾನ ತಗೊಳ್ಬೇಕಂತ ಅಂದ್ಕೊಂಡಿದ್ವಿ. ಆ ಮೂಮೆಂಟ್ನಲ್ಲಿ ನಾನು ಅಂದ್ಕೊಂಡಿದ್ದೆ ವೈಯಕ್ತಿಕವಾಗಿ. ಹಾಗಾದರೆ ವಿಜ್ಞಾನ ತಗೋಬೇಕಾದ್ರೆ ನಾನು ಏನೇನು ತಯಾರಿ ಮಾಡ್ಕೋಬೇಕನ್ನೋದು ನನ್ನದು ಒಂದು ಕೆಲಸ ತಲೆಗಿತ್ತು. ಹಾಗಾದರೆ ಚಿತ್ರಗಳ ಬಗ್ಗೆ ಹೇಗೆ ಮಾಡಬೇಕು ಅಂತಂದಾಗ, ಇಲ್ಲ ನಾವು ಎಲ್ಲ ಏನು SLC ಪರೀಕ್ಷೆ ಬರ್ತಂಥ ಎಲ್ಲ ಚಿತ್ರಗಳನ್ನು ಸಹಿತ ಒಂದೇ ಫ್ಲೆಕ್ಸಲ್ಲಿ ಮಾಡಿ ಅದನ್ನು ನಾವು ಎಲ್ಲ ಶಾಲೆಗೆ ಹಂಚಿದ್ವಿ ಅಂತ ಹೇಳೋದು. ಐ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ದ್ಯಾಟ್. ಅವಾಗ ತಕ್ಷಣ ನಾನು ಹೇಳ್ದಿಲ್ಲ, ಅದು ಯಾರು ಸಂಬಂಧಪಟ್ಟರು ಅಂತಂದರೆ ಇಲ್ಲ ಯುನಿಸೆಫ್ ರಾಘವೇಂದ್ರ ಭಟ್ ಅಂತ ಹೇಳಿ, ಯುನಿಸೆಫ್ನ ರಾಘವೇಂದ್ರ ಭಟ್ ಅವ್ರಿಗೆ ತಿರ್ಗಾ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ಹರೀಶ್ ಜೋಗಿ ಅಂತೇಳಿ ಇಲ್ಲಿ ಕೊಪ್ಪಳ ಜಿಲ್ಲೆಯ ಒಬ್ಬರ ಏನೋ ಯುನಿಸೆಫ್ ನಿರ್ದೇಶಕರಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಮೂಲಕ ನಾವೇನು ಮಾಡಿದ್ವಿ, ಇಲ್ಲ ಇದನ್ನು ಕರಪುತ್ರಣ ಅಂತ ಹೇಳಿ ಅವ್ರಿಗೇನು ಹೇಳಿದೆ, ಇಡೀ ಜಿಲ್ಲೆ ಇದ್ದಂತೆ ಇದು ಕೊಟ್ಟರೆ ಭಾಳ ಸೂಕ್ತ ಸರ್. ಏನಕ್ಕಂದರೆ ಇಡೀ ಜಿಲ್ಲೆಯ ಫಲಿತಾಂಶ ತಮಗೆಲ್ಲ ಗೊತ್ತಿರೋ ಹಾಗೆ ವಿಜ್ಞಾನದಲ್ಲಿ ಸುಮಾರು 20 ಅಂಕಗಳು ನಾವು ಬರೀ ಚಿತ್ರಗಳಿಂದಲೇ ಗಳಿಸ್ಬೋದು. 20 ಅಂಕಗಳನ್ನ ಬರೀ ಚಿತ್ರದಿಂದನೇ ಗಳಿಸುವಂಥ ಸಾಮರ್ಥ್ಯ ನಮ್ಮ ಈ ಒಂದು ವಿಜ್ಞಾನದಲ್ಲಿ ಇರೋದ್ರಿಂದ ಅಂತಹ ಒಂದು ಅವಕಾಶವನ್ನು ನಾವ್ಯಾಕೆ ಬಳಸ್ಕೊಳ್ಬಾರ್ದು ಅನ್ನೋದು ನಮ್ಮ ತಲೆಗೆ ಮುಟ್ತು. ಕೊಟ್ಟೂರೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲ ಕೆ ಶರಬಣ್ಣ ಅವರು ಮಾತನಾಡಿ, ಫ್ಲೆಕ್ಸ್ನಲ್ಲಿ ಮುದ್ರಿಸಲಾಗಿರುವ ಚಿತ್ರಗಳು ಪರೀಕ್ಷೆಯಲ್ಲಿ ಬರುವುದರಿಂದ ವಿದ್ಯಾರ್ಥಿಗಳು ಅಂಕ ಗಳಿಸಲು ನೆರವಾಗಲಿದೆ ಎಂದರು.